ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ, ಹೌದು ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಹೆಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಲೋಕದ ಹೆಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನಾನಾತನಾಲಯ ನನ್ನಲ್ಲಿ ಯೇಸು, ನಾನಾತನಾಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯ ಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವೆನು. ಜಯ ಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವೆನು. ಇರುವಂತ ಕಾಲವು ಬರುವಂತ ಸಮಯವು, ಇರುವಂತ ಕಾಲವು ಬರುವಂತ ಸಮಯವು. ಜೀವ ಮರಣವೋ ಶಕ್ತದೂತನೋ ನನ್ನನ್ನು ಅಗಲಿಸದು. ಜೀವ ಮರಣವೋ ಶಕ್ತದೂತನೋ ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಎಲ್ಲೆಡೆ ರಕ್ಷಕನೇಸುವೆ, ಒಡೆಯನು ಆಗಿರಲಿ. ಲೋಕದ ಎಲ್ಲೆಡೆ ರಕ್ಷಕ ಯೇಸುವೆ, ಒಡೆಯನು ಆಗಿರಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ.
ಸ್ವಂತ ದೇಶ ಯೇಸುವಿಗೆ, ನನ್ ಸ್ವಂತ ದೇಶ ಯೇಸುವಿಗೆ. ಯೇಸು ಮಾತ್ರವೇ ಮಾರ್ಗ ಎಂಬುದು ಎಲ್ಲೆಡೆ ಕೇಳಿಸಲಿ. ಯೇಸು ಮಾತ್ರವೇ ಮಾರ್ಗ ಎಂಬುದು ಎಲ್ಲೆಡೆ ಕೇಳಿಸಲಿ. ಯೇಸುವಿನ ಹೆಜ್ಜೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನೋಡಲಾರೆ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ಸಮರ್ಪಣೆಯೊಂದಿಗೆ ಹಾಡೋಣ. ನಾನು ಹಿಂದೆ ತಿರುಗಿ ನೋಡದೆ ಕರ್ತನನ್ನು ದೃಷ್ಟಿಸಿ ಮುಂದೆ ಓಡುವೆ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೂ ಹೆದರೇನು, ನಿತ್ಯ ಜೀವವನ ಪಡೆವೆ. ಹೌದು, ನಾನು ಸಾವಿಗೂ ಹೆದರೇನು, ನಿತ್ಯ ಜೀವವನ ಪಡೆವೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಆ ಗುರಿ ಮುಟ್ಟುವ ತನಕ. ಹೌದು ಸ್ವಾಮಿ, ನಿನ್ನ ಹಿಂದೆ ಬರ್ತೇವಪ್ಪ, ನಿನ್ನ ಹಿಂದೆ ಬರ್ತೇವೆ ಡ್ಯಾಡಿ.
ಈ ಲೋಕವು ಕೊಡಲಾರದ ಸಂತೋಷ ನಿಮ್ಮಲ್ಲಿ ಉಂಟು. ಈ ಲೋಕವು ಕೊಡಲಾರದ ಆನಂದ ನಿಮ್ಮಲ್ಲಿ ಉಂಟು. ಈ ಲೋಕವು ಕೊಡಲಾರದ ನಿತ್ಯ ಜೀವ ನಿಮ್ಮಲ್ಲಿ ಉಂಟು. ನಿತ್ಯ ಜೀವಕ್ಕಾಗಿ ನಿಮ್ಮನ್ನು ಹಿಂಬಾಲಿಸಿ ಬರ್ತಾ ಇದ್ದೇವೆ ಡ್ಯಾಡಿ. ಹಲ್ಲೆಲೂಯಾ, ವಂದನೆ. ಹಲ್ಲೆಲೂಯಾ. ಹಾಗೆ ಕರ್ತನನ್ನ ದೃಷ್ಟಿಸಿ ನೋಡ್ತಾ ಹೇಳೋಣ, ವಂದನೆಪ್ಪ, ವಂದನೆಪ್ಪ, ವಂದನೆ, ವಂದನೆ, ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೇಜರ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಹಲ್ಲೆಲೂಯಾ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಆಹಾ, ಆಪ್ತನೇಸು ಹತ್ತಿರ ಎಂದೆಂದು ಇರುವನು, ಯಾವುದಕ್ಕೂ ಕೊರತೆ ಇಲ್ಲ. ಆಪ್ತನೇಸು ಹತ್ತಿರ ಎಂದೆಂದು ಇರುವನು, ಯಾವುದಕ್ಕೂ ಕೊರತೆ ಇಲ್ಲ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಹಲ್ಲೆಲೂಯಾ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಮೃಷ್ಟಾನ್ನ ಭೋಜನ ಮಾಡಿದ ಹಾಗೆ, ಒಣನೆಲ್ಲ ನೀರನ್ನು ಕಂಡಿರೋ ಹಾಗೆ. ಮೃಷ್ಟಾನ್ನ ಭೋಜನ ಮಾಡಿದ ಹಾಗೆ, ಒಣನೆಲ ನೀರನ್ನು ಕಂಡಿರೋ ಹಾಗೆ. ನನ್ನಾತ್ಮ ದೇವನಲ್ಲೇ ಎಂದೆಂದು ಹಾಡಿ ನಲಿಯುವುದು. ನನ್ನಾತ್ಮ ದೇವನಲ್ಲೇ ಎಂದೆಂದು ಹಾಡಿ ನಲಿಯುವುದು. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಹಲ್ಲೆಲೂಯಾ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಆಪ್ತನೇಸು ಹತ್ತಿರ ಎಂದೆಂದು ಇರುವನು, ಯಾವುದಕ್ಕೂ ಕೊರತೆ ಇಲ್ಲ. ಆಪ್ತನೇಸು ಹತ್ತಿರ ಎಂದೆಂದು ಇರುವನು, ಯಾವುದಕ್ಕೂ ಕೊರತೆ ಇಲ್ಲ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಜೀವವುಳ್ಳ ದಿನವೆಲ್ಲ ನಿನ್ನ ಕೃಪೆಯು, ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೀತಿಯು. ಜೀವವುಳ್ಳ ದಿನವೆಲ್ಲ ನಿನ್ನ ಶುಭವು, ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೀತಿಯು. ಬಾಳೆಲ್ಲ ಪಾಲಿಸಲಿ ಎಂದೆಂದು ನಿನ್ನಲ್ಲಿ ನಲಿಯುವೆನು. ನನ್ನ ಬಾಳೆಲ್ಲ ಹಿಂಬಾಲಿಸಲಿ ಎಂದೆಂದು ನಿನ್ನಲ್ಲಿ ನಲಿಯುವೆನು. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಹಲ್ಲೆಲೂಯಾ. ದಿನ ದಿನವೂ ಕರ್ತನ ಕೃಪೆಯಿಂದ, ಹೌದು, ನಲಿದಾಡಿದೆ ಎನ್ಮನ. ಆಹಾ, ಆಪ್ತನೇಸು ಹತ್ತಿರ ಎಂದೆಂದು ಇರುವನು, ಯಾವುದಕ್ಕೂ ಕೊರತೆ ಇಲ್ಲ. ಆಹಾ, ಆಪ್ತನೇಸು ಹತ್ತಿರ ಎಂದೆಂದು ಇರುವನು, ಯಾವುದಕ್ಕೂ ಕೊರತೆ ಇಲ್ಲ. ದಿನ ದಿನವೂ ಕರ್ತನ ಕೃಪೆಯಿಂದ ನಲಿದಾಡಿದೆ ಎನ್ಮನ. ಜೀವವುಳ್ಳ ದಿನವೆಲ್ಲ ನಿನ್ನ ಶುಭವು. ಡ್ಯಾಡಿಯನ್ನು ನೋಡಿ ಹೇಳೋಣ, ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೀತಿಯು. ಹೌದು ಡ್ಯಾಡಿ, ಜೀವವುಳ್ಳ ದಿನವೆಲ್ಲ ನಿನ್ನ ಶುಭವು,
ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೀತಿಯು. ನನ್ನ ಬಾಳೆಲ್ಲ ಹಿಂಬಾಲಿಸಲಿ, ಎಂದೆಂದು ನಿನ್ನಲ್ಲಿ ನಲಿಯುವೆನು. ನನ್ನ ಬಾಳೆಲ್ಲ ಹಿಂಬಾಲಿಸಲಿ, ಎಂದೆಂದು ನಿನ್ನಲ್ಲಿ ನಲಿಯುವೆನು, ಎಂದೆಂದು ನಿನ್ನಲ್ಲಿ ನಲಿಯುವೆನು, ಎಂದೆಂದು ನಿನ್ನಲ್ಲಿ ನಲಿಯುವೆನು. ಹಲ್ಲೆಲೂಯಾ. ನಿನ್ನ ಶುಭವೂ ನಿನ್ನ ಕೃಪೆಯು ನನ್ನನ್ನು ಹಿಂಬಾಲಿಸುವುದು, ನಿನ್ನ ದಯೆ ನನಗುಂಟು ಡ್ಯಾಡಿ. ಹಲ್ಲೆಲೂಯಾ. ನಾನಾ ರೀತಿಯ ಸಂಕಟದಲ್ಲಿ ಒಂದು ವೇಳೆ ನೀವು ಹಾದು ಹೋಗ್ತಾ ಇದ್ರು, ಈಗ ನಂಬಿಕೆಯಿಂದ ಹೇಳಿ, ನಿಮ್ಮ ಕೃಪೆ ನನಗಿದೆ. ನಂಬಿಕೆಯಿಂದ ಅರಿಕೆ ಮಾಡಿ. ಒಂದು ವೇಳೆ ಕೋವಿಡ್ ಸಮಸ್ಯೆಯಿಂದಾಗಿ ಅಥವಾ ಬೇರೆ ಯಾವುದೇ ಸಮಸ್ಯೆಯಿಂದಾಗಿ ನೀವು ನೊಂದು ಹೋಗಿದ್ರೆ, ಕರ್ತನ ಸಮ್ಮುಖದಲ್ಲಿ ಈಗ ನಂಬಿಕೆಯಿಂದ ಅರಿಕೆ ಮಾಡಿ, ನಿಮ್ಮ ಕೃಪೆ ನನಗಿದೆಪ್ಪ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿ. ನಾವು ನಮಗುಂಟಾಗಿರುವ ಸಂಕಟದ ನಿಮಿತ್ತ ಗುಣಗುಟ್ಟುವುದು ಬೇಡ, ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವ. ನಿಮ್ಮ ಕೃಪೆ ನಮಗಿದೆ, ನಿಮ್ಮ ಕೃಪೆ ನಮಗಿದೆ. ಹಲ್ಲೆಲೂಯಾ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ನಾನು ಕೇಡಿಗೆ ಹೆದರೆನು. ಹಲ್ಲೆಲೂಯಾ. ನಿಮ್ಮ ಕೃಪೆಗಾಗಿ, ನಿಮ್ಮ ದಯೆಗಾಗಿ, ನಿಮ್ಮ ಕರುಣೆಗಾಗಿ ವಂದನೆ, ವಂದನೆ. ಹಲ್ಲೆಲೂಯಾ. ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಹೌದು ಫಾದರ್ ಗಾಡ್. ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಚಿಂತೆಯು ಹೆಚ್ಚಾದಾಗ ನಿನ್ನ ಹಸ್ತವು ಅಪ್ಪಿತಯ್ಯ. ಚಿಂತೆಯು ಹೆಚ್ಚಾದಾಗ ನಿನ್ನ ಹಸ್ತವು ಅಪ್ಪಿತಯ್ಯ. ಕರ್ತನೇ ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಂಬಿಕೆಯಿಂದ ಆರಿಕೆ ಮಾಡೋಣ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ಇನ್ನೊಂದ್ಸಾರಿ ಹಾಡುವ. ಕರ್ತನೇ ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನಿಂದ ನಾನೊಂದು ಸೇನೆಯ ಹಾಯುವೆನು, ನಿನ್ನ ಬಲದಿಂದ ದುರ್ಗವ ದಾಟುವೆನು. ಡ್ಯಾಡಿಯನ್ನ ನೋಡಿ ಹೇಳೋಣ. ನಿನ್ನಿಂದ ನಾನೊಂದು ಸೇನೆಯ ಹಾಯುವೆನು, ನಿನ್ನ ಬಲದಿಂದ ದುರ್ಗವ ದಾಟುವೆನು. ಬಲದಿಂದ ನನ್ನಡು ಕಟ್ಟಿ ಜಿಂಕೆಯ ಕಾಲ್ಗಳ ತಂದೆ. ನಿನ್ ಬಲದಿಂದ ನನ್ನಡು ಕಟ್ಟಿ ಜಿಂಕೆಯ ಕಾಲ್ಗಳ ತಂದೆ. ಕರ್ತನೇ ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು,
ನಿನ್ನನ್ನು ಗುಣಪಡಿಸಿದೆ, ನಿನ್ನನ್ನೇ ಕೂಗಿದೆನು. ಹೌದು ಡ್ಯಾಡಿ, ಪಡಿಸಿದೆ. ನಿನ್ನ ಪಾದದಿ ಹರ್ಷಿಸಿ ಕೊಂಡಾಡುವೆ, ನಿನ್ನ ನಾಮದಿ ಜಯದ ಧ್ವಜವೆತ್ತುವೆ. ಪಾದಗ ನಿನ್ನ ಪಾದದಿ ಹರ್ಷಿಸಿ ಕೊಂಡಾಡುವೆ, ನಿನ್ನ ನಾಮದಿ ಜಯದ ಧ್ವಜವೆತ್ತುವೆ. ಕರ್ತನೆ ರಕ್ಷಕನೇ, ಕೈ ಬಿಡದ ದೇವನೇ, ನನ್ನ ಕರ್ತನೆ ರಕ್ಷಕನೇ, ಕೈ ಬಿಡದ ದೇವನೇ, ಕರ್ತನೇ. ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ, ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ, ನಿನ್ನನ್ನೇ ಕೂಗಿದೆ. ಹೌದು ಡ್ಯಾಡಿ, ನಿನ್ನನ್ನೇ ದೃಷ್ಟಿಸಿ ಕೂಗ್ತಾ ಇದ್ದೀನಪ್ಪ. ಗುಣಪಡಿಸಿದೆ, ನಿನ್ನನ್ನೇ ಕೂಗಿದೆನು. ಹೌದಪ್ಪ, ನನ್ನನ್ನು ಗುಣಪಡಿಸಿದೆ. ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಡ್ಯಾಡಿ, ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ಕೃಪೆ ನನಗೆ ಆಧಾರ ಅಯ್ಯ. ಚಿಂತೆಯು ಹೆಚ್ಚಾದಾಗ ನಿನ್ನ ಹಸ್ತವು ಅಪ್ಪಿತಯ್ಯ, ಚಿಂತೆಯು ಹೆಚ್ಚಾದಾಗ ನಿನ್ನ ಹಸ್ತವು ಅಪ್ಪಿತಯ್ಯ. ಡ್ಯಾಡಿ, ನಿನ್ನನ್ನೇ ಹೊಗಳುವೆನು, ಎಸ್ ಲಾರ್ಡ್, ಕೈ ಹಿಡಿದು ಎತ್ತಿರುವೆ. ಡ್ಯಾಡಿಯನ್ನು ನೋಡಿ ಮಾತನಾಡಿ, ಅಪ್ಪ ನಿನ್ನನ್ನೇ ನಾನು ದೃಷ್ಟಿಸಿ ನೋಡ್ತಾ ಇದ್ದೀನಿ, ನನಗೆ ಸಹಾಯ ಬೇರೆ ಎಲ್ಲಿಂದ ಬರ್ತದೆ? ನೀನು ನಿನ್ನಿಂದ ಮಾತ್ರ ಡ್ಯಾಡಿ, ನೀನೇ ನನ್ನ ಸೌಖ್ಯದಾಯಕನು. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ಡ್ಯಾಡಿಯನ್ನು ನೋಡಿ ಹೇಳಿ, ಓ ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ, ನಿನ್ನನ್ನೇ ಕೂಗಿದೆನು, ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ಹಲ್ಲೆಲೂಯ. ನನ್ನ ಸೌಖ್ಯದಾಯಕನೇ, ನನ್ನ ಜಯಕರ್ತನೇ, ನಾನು ಬದುಕಿ ಉಳಿದಿರುವುದು ನಿನ್ನ ಕರುಣೆ. ಡ್ಯಾಡಿ, ಎಲ್ಲರೂ ಹೇಳೋಣ, ಡ್ಯಾಡಿಯನ್ನು ನೋಡಿ ಹೇಳೋಣ, ನಾನು ಬದುಕಿ ಉಳಿದಿರುವುದು ನಿನ್ನ ಕರುಣೆ. ನಾವೆಲ್ಲರೂ ಬದುಕಿ ಉಳಿದಿರುವುದು ನಿನ್ನ ಕರುಣೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಜೊತೆ ಇರುವ ಆತನೇ. ಹಲ್ಲೆಲೂಯಾ. ಓ ಶುಭ ಕೃಪೆಗಳಿಂದ ನಮ್ಮ ಜೀವಿತವನ್ನು ಅಲಂಕರಿಸುವ ಆತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನಿರೋದ್ರಿಂದ ನಮಗೆ ಧೈರ್ಯ ಡ್ಯಾಡಿ, ನೀನಿರೋದ್ರಿಂದ ನಮಗೆ ಬಲ ಡ್ಯಾಡಿ, ನೀವಿರೋದ್ರಿಂದ ನಮಗೆ ಆನಂದ, ನೀವಿರೋದ್ರಿಂದ ನಮಗೆ ಉಲ್ಲಾಸ. ಹಲ್ಲೆಲೂಯಾ,
Hallelujah, 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 hallelujah. Thank you, thank you, thank you. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನೀನೇ ನಮಗೆ ಸಂರಕ್ಷಣೆ. ಜನರೆಲ್ಲೆಲ್ಲೂ ಚಿಂತೆಯಲ್ಲಿ ಕಣ್ಣೀರಲ್ಲಿದ್ದಾರೆ. ಕರ್ತನೆ, ನೀನೇ ನಮಗೆ ಆಧರಣೆ. ಕರ್ತನೆ, ನಿನ್ನ ಬಲದಿಂದ ಕರ್ತನೆ ನಾವು ಎಲ್ಲ ಹೋರಾಟಗಳನ್ನು ದಾಟಿ ಮುಂದೆ ಹೋಗ್ತೇವೆ. ಒಂದು ಸೇನೆಯನ್ನು ಹಾದು ಹೋಗ್ತೇವೆ, ಒಂದು ದುರ್ಗವನ್ನು ದಾಟ್ತೇವೆ, ಅಡ್ಡಿಗಳನ್ನು ದಾಟಿ ಮುಂದೆ ಹೋಗ್ತೇವೆ. ನಮ್ಮ ಬಲದಿಂದ ಅಲ್ಲ, ನಿಮ್ಮ ಬಲದಿಂದ. ನಿಮ್ಮ ಬಲವನ್ನು ಆ ರೀತಿಯಾಗಿ ನಮ್ಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಬಲವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯನ್ನು ನಮಗೆ ಒದಗಿಸಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮ್ಮ ದಯೆ ನಮಗುಂಟಾಗಿರುವುದಕ್ಕಾಗಿ ವಂದನೆ. ಥ್ಯಾಂಕ್ ಯು. ನಿಮಗೆ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಮತ್ತು ನಮ್ಮ ಧ್ಯಾನಕ್ಕಾಗಿ ಥೆಸಲೋನಿಕದವರಿಗೆ ಪೌಲನು ಬರೆದ ಪತ್ರಿಕೆ, 1ನೇ ಪತ್ರಿಕೆ, ಅದರಲ್ಲಿರುವಂತಹ 5ನೇ ಅಧ್ಯಾಯದ 6ನೇ ವಚನ. ಮೊದಲನೇ ಪತ್ರಿಕೆ 1 ಥೆಸಲೋನಿಕ 5:6. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಒಂದು ನಿಮಿಷ 16 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ. ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸಂತೋಷವಾಗಿರೋದ್ರ ಬಗ್ಗೆ ನಾವು ಧ್ಯಾನ ಮಾಡ್ತದೆ. ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯಾ. ಬಿ ಹ್ಯಾಪಿ. ಗಂಟು ಮುಖ ಮಾಡ್ಕೊಂಡಿರೋದು ಬೇಡ, ಸೋರೆಕಾಯಿ ಮುಖ ಬೇಡ, ಖುಷಿಯಾಗಿರೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸೊ ಈ ಖುಷಿ ನಮ್ಮ ಆಹಾರದ ಅಥವಾ ವಸ್ತ್ರದ ಅಥವಾ ವಸ್ತುಗಳ ಖುಷಿಯಾಗಿರದೆ ಕರ್ತನಲ್ಲಿ ಸಂತೋಷ ಅಂತ ಹೇಳಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದಿದೆವು. ಮತ್ತೆ ನೆನಪು ಮಾಡ್ಕೊಳ್ಳೋಣ. ಫಿಲಿಪಿ 4:6. ಫಿಲಿಪಿ 4:6. ಸೊ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಸಂತೋಷ ಪಡಿರಿ ಎಂದು ತಿರುಗಿ ಹೇಳ್ತಾ ಇದ್ದೀನಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಸಂತೋಷಿಸಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾವಾಗಲೂ ಬಿರಿಯಾನಿಯಲ್ಲಿ ಸಂತೋಷ ಬೇಡ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷ ಅಂತ ಹೇಳಿದ್ರೆ ಈ ಲೋಕದ ವಸ್ತುಗಳು ವಿಚಾರಗಳಲ್ಲಿ ಅಲ್ಲ, ಕರ್ತನಲ್ಲಿ ಸಂತೋಷ. ದೇವರ ಮಕ್ಕಳಿಗೆ ಇರುವ ಸಂತೋಷ ಅದು ಕರ್ತನಲ್ಲಿ ಸಂತೋಷ. ಅದಕ್ಕೆ ನಾವು ಹಾಡೇ ಹಾಡ್ತೀವಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡೀರಿ. ಹಲ್ಲೆಲೂಯಾ. ಓಕೆ, ಗಾಡ್ ಬ್ಲೆಸ್ ಯು. ನೆನ್ನೆ ನಾವು ಧ್ಯಾನ ಮಾಡಿದೆವು. ಮೊದಲನೇದಾಗಿ ನಮಗೆ ಸಿಕ್ಕಿರುವಂಥ ರಕ್ಷಣೆ ನಮಗೆ ಬಹಳ ವಿಶೇಷವಾಗಿರಬೇಕು. ಅದು ದೇವರ ಮಕ್ಕಳ ದೃಷ್ಟಿಯಲ್ಲಿ ಭಾಳ ಸಂತೋಷ ತರುವಂಥದ್ದಾಗಿರಬೇಕು. ಇವತ್ತು ಅನೇಕರು ಮೆಟೀರಿಯಲ್ ಸಿಗುವುದರಲ್ಲೇ ಸಂತೋಷ ಪಡ್ತಾ ಇದ್ದಾರೆ. ನಾನು ರಕ್ಷಿಸಲ್ಪಟ್ಟಿದ್ದೆ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂತಹ ಒಂದು ಸಂತೋಷ ಅತಿ ದೊಡ್ಡ ಸಂತೋಷ. ಅದೇ ಶ್ರೇಷ್ಠವಾದದ್ದು. ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೆ ರಕ್ಷಣೆ ಸಿಕ್ಕಿದೆ, ಯೇಸು ನನ್ನಲ್ಲಿ ಜನಿಸಿದ್ದಾರೆ, ನಾನು ರಕ್ಷಣಾ ಅನುಭವ ಪಡ್ಕೊಂಡಿದ್ದೀನಿ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ಯಾರಿಗಾದರೂ ಒಂದು ಖುಷಿ ಇರುವುದಾದರೆ ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಇವತ್ತು 2ನೇ ಅಂಶವಾಗಿ ಇನ್ನೊಂದು ವಿಚಾರವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ. ರೋಮ 12:12. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಮಹಾಪದವಿ ಒಂದಿದೆ, ಅದನ್ನು ನೆನೆಸಿ ಉಲ್ಲಾಸವಾಗಿರಿ. ಮೊದಲನೇದಾಗಿ ನಮಗೆ ಸಿಕ್ಕಿದ ಪಾಪ ಕ್ಷಮಾಪಣೆ, ರಕ್ಷಣಾ ಅನುಭವ. 2ನೇದಾಗಿ ನಮಗೆ ಸಿಕ್ಕುವ ಮಹಾ ಪದವಿಯ ವಿಷಯದಲ್ಲಿ ದೇವರ ಮಕ್ಕಳಿಗೆ ಒಂದು ಖುಷಿ ಇರಬೇಕು. ಹಲ್ಲೆಲೂಯಾ. ಅಯ್ಯೋ ಯೇಸು ಸ್ವಾಮಿ ನಂಬಿ ಏನು ಹೋಗಪ್ಪ,
ಇದೆಲ್ಲ ಇರಬಾರ್ದು. ಒಂಥರ ನಮಗೆ ಇರುವಂಥ ಪದವಿಯನ್ನು ಆಲೋಚನೆ ಮಾಡಿ ನೋಡ್ರಿ. ನಮ್ಮ ಮುಂದೆ ಇರುವಂತಹ ಆ ಪದವಿಯನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪದವಿ ಎಂಥ ಪದವಿ ಅಂದರೆ ಒಂದು ಶ್ರೇಷ್ಠವಾದ ಸೌಭಾಗ್ಯ. ದೇವರ ಮಕ್ಕಳಿಗಿರುವ ಸೌಭಾಗ್ಯ, ಭರವಸೆನೇ ಅದೇ. ನಮಗೆ ಮುಂದೆ ಇರುವಂತಹ ಆ ಒಂದು ಆಶೀರ್ವಾದಗಳು. ಅದಕ್ಕೆ ಅಪೊಸ್ತಲನಾದ ಪೇತ್ರನು ಏನು ಹೇಳ್ತಾನೆ, ಈ ಸ್ವಲ್ಪ ಕಾಲ ಇದೆಲ್ಲ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರಿ, ಆ ಪದವಿಯನ್ನು ನೀವು ಆಲೋಚನೆ ಮಾಡಿ ಸಂತೋಷಿಸುವವರಾಗಿದ್ದೀರಿ. 1 ಪೇತ್ರ 1ನೇ ಅಧ್ಯಾಯ 7ನೇ ವಚನವನ್ನು ಓದಿ. 1 ಪೇತ್ರ 1:7. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಹಲ್ಲೆಲೂಯಾ. ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವಂತಹ ಆ ಒಂದು ಪದವಿ. ಹಲ್ಲೆಲೂಯಾ. ಅದನ್ನು ನೆರೆಸಿ ನೀವು ಸಂತೋಷ ಪಡಿರಿ. ಹಲ್ಲೆಲೂಯಾ. ಅದನ್ನೇ 6ನೇ ವಚನದಲ್ಲಿ ಹೇಳ್ತಾನೆ ನೋಡಿ. 6ನೇ ವಚನದಲ್ಲಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು. ನಾನಾ ಕಷ್ಟಗಳಿವೆ, ನಾನಾ ಕಷ್ಟಗಳು. ಕೋವಿಡ್ ಆಗಿರ್ಬೋದು, ಅಥವಾ ಆರ್ಥಿಕ ಸಮಸ್ಯೆ. ಈಗ ಲಾಕ್ಡೌನ್ ಆಗಿಬಿಟ್ರೆ ಜನಸಾಮಾನ್ಯರ ಗತಿ ಏನು? ಈ ಕೋವಿಡ್ ಬಂದರೆ ಅದರ ಚಿಕಿತ್ಸೆ ಎಲ್ಲಿ, ಹೇಗೆ, ಭಯ, ಆತಂಕ, ಚಿಂತೆ, ನಾನಾ ಕಷ್ಟಗಳು. ಆದರೆ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಸಹ ಆ ಪದವಿಯನ್ನು ಹಲ್ಲೆಲೂಯಾ, ಅದೇ ಮಹಾ ಪದವಿ, ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಯಾಕಂದ್ರೆ ಆ ಪದವಿಯಲ್ಲಿ ಕೀರ್ತಿ, ಮಾನ, ಗೌರವ, ಪ್ರಭಾವ ಎಲ್ಲ ಅಡಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಶ್ರೇಷ್ಠವಾದಂತಹ ಒಂದು ಆಶೀರ್ವಾದ ದಿನಗಳು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇನ್ನೊಂದು ವಚನವನ್ನು ಕೂಡ ನೋಡ್ತೇವೆ. ರೋಮಾಪುರದವರಿಗೆ ಪೌಲನು ಬರೆಯುವಾಗ 8ನೇ ಅಧ್ಯಾಯ 18ನೇ ವಚನದಲ್ಲಿ, 8:18, ರೋಮ 8:18, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷ ಆಗುವ ಮಹಿಮಾ ಪದವಿ, ಅದರ ಕುರಿತಾದ ಒಂದು ಖುಷಿ ದೇವರ ಮಕ್ಕಳಿಗೆ ಉಂಟಾಗಬೇಕು. ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. ಇದೆಲ್ಲ ಏನು, ಅಲ್ಲಿದೆ ನನಗೆ ಮಹಿಮೆ, ಅದಕ್ಕಾಗಿ ಈ ಕಷ್ಟಗಳನ್ನು ಅನುಭವಿಸ್ಲಿಕ್ಕೂ ರೆಡಿ. ಹಲ್ಲೆಲೂಯಾ. ಯಾಕಂದರೆ ಅಲ್ಲಿರುವಂಥ ಸಂತೋಷ. ಇವತ್ತು ದೇವಜನರಿಗೆ ಕಷ್ಟ ಕೊಡ್ತಾರೆ, ಉಪದ್ರವ ಕೊಡ್ತಾರೆ, ಸುಮ್ಮನೆ ಆರೋಪಗಳನ್ನು ಹೊರಿಸ್ತಾರೆ, ಸೆರೆಮನೆಗೆ ಹಾಕ್ತಾರೆ, ದಿಕ್ಕಾಪಾಲಾಗಿ ಹೊಡಿತಾರೆ. ಇವುಗಳನ್ನೆಲ್ಲ ಸಹಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಆ ಪದವಿಯನ್ನು ನಿರೀಕ್ಷಿಸಿ. ಹಲ್ಲೆಲೂಯಾ. ಇವತ್ತು ದೇವ ಮಕ್ಕಳ ಹೃದಯದಲ್ಲಿರುವಂಥ ಒಂದು ಖುಷಿ ಏನಂತ ಹೇಳಿದ್ರೆ, ಇಲ್ಲಿ ತಾನೇ ಪೆಟ್ಟು, ಇಲ್ಲಿ ತಾನೇ ಹೊಡಿತೀರಿ, ಅಲ್ಲಿದೆ ನನಗೆ ಸಂತೋಷ. ಹಲ್ಲೆಲೂಯಾ. ಆ ಸಂತೋಷವನ್ನು ನೆನೆಸಿ ನಾವು ಖುಷಿಯಾಗಿರ್ತೀವಿ. ಆ ಸಂತೋಷವನ್ನು ಏನಾದರೂ ನಾವು ಕಂಪೇರ್ ಮಾಡಿದ್ರೆ ಈ ಕಷ್ಟಗಳೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಇದೆಲ್ಲ ಅಲ್ಪವೇ ಸರಿ. ಹಲ್ಲೆಲೂಯಾ. ಅದನ್ನೇ ನಾವು ಪೇತ್ರನ ಪತ್ರಿಕೆಯಲ್ಲಿ ಓದಿದೆವು. ಸದ್ಯಕ್ಕೆ ಸ್ವಲ್ಪ ಕಾಲ, 6ನೇ ವಚನದಲ್ಲಿ, 1 ಪೇತ್ರ 1ನೇ ಅಧ್ಯಾಯ 6ನೇ ವಚನ, ಸದ್ಯಕ್ಕೆ ಸ್ವಲ್ಪ ಕಾಲ, ಸದ್ಯಕ್ಕೆ ಈಗಿರುವಂಥ ಕಷ್ಟಗಳೆಲ್ಲ, ಈ ಕೋವಿಡ್ ಆಗಲಿ, ಸಮಸ್ಯೆಗಳಾಗಲಿ, ಅಥವಾ ದುಷ್ಟ ಜನರಿಂದ ಹಿಂಸೆ ಆಗಲಿ, ಎಲ್ಲ ಸದ್ಯಕ್ಕೆ ಇರುವಂಥದ್ದಂತೆ. ಅದು ಸ್ವಲ್ಪ ಕಾಲ ಇರುವಂಥದ್ದು, ತಾತ್ಕಾಲಿಕವಾದದ್ದು. ಅದು ಕೂಡ ದೇವರ ಚಿತ್ತಾನುಸಾರ, ದೇವರ ಅನುಮತಿ ಇಲ್ಲದೆ ಯಾವುದು ಕೂಡ ಜರುಗೋದಿಲ್ಲ. ದೇವರ ಚಿತ್ತಾನುಸಾರವಾಗಿ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು. ನಿಮ್ಮೊಳಗೊಂದು ಖುಷಿ ಇದೆ. ಯಾವ ಖುಷಿ ಅದು? ಆ ಪದವಿಯನ್ನು ಆಲೋಚಿಸಿ ನಿಮಗೆ ಮುಂದೆ ಸಿಗಲಿಕ್ಕಿರುವಂಥ ಆ ಕೀರ್ತಿ ಪ್ರಭಾವಗಳ 7ನೇ ವಚನದ ಕೊನೆ ಭಾಗ, ಕೀರ್ತಿ ಪ್ರಭಾವ ಮಾನಗಳನ್ನುಂಟು ಮಾಡುವ ಆ ಪದವಿಯನ್ನು ಆಲೋಚಿಸಿ ನೀವು ಹರ್ಷಿಸುವವರಾಗಿದ್ದೀರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು 4-5ನೇ ವಚನಗಳಲ್ಲಿ ಪೇತ್ರನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೋಡ್ರಿ. 4-5, 1 ಪೇತ್ರ 1ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯಗಳು. ನಮ್ಮನ್ನು
ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು. ಲಯ ಅಂದರೆ ಇಲ್ಲದೆ ಹೋಗುವುದು, ಕ್ಷಯ ಅಂದರೆ ಹಂಗೆ ಮೊದಲು ಇತ್ತು ಆಮೇಲೆ ಹಂಗೆ ಕರಗೋಯ್ತು ಅನ್ನುವುದು. ಅನೇಕರಿಗೆ ಹಾಗೆ ತಾನೆ, ಸ್ವಲ್ಪ ದಿನ ಖುಷಿಯಾಗಿರ್ತಾರೆ, ಆ ಖುಷಿಯೆಲ್ಲ ಹಂಗೇ ಕರಗಿ ಹೋಗ್ಬಿಡ್ತದೆ. ಈ ಪದವಿ ಆ ರೀತಿ ಅಲ್ವಂತೆ. ಲಯನೂ ಆಗೋದಿಲ್ಲ. ಲಯ ಆಗೋದಿಲ್ಲ ಅಂದರೆ ಅದು ನಾಶವಾಗಿ ಹೋಗೋದು ಇಲ್ಲ, ಮತ್ತು ಕ್ಷಯನೂ ಬರೋದಿಲ್ಲ. ಅದಕ್ಕೆ ಕ್ಷಯ ರೋಗ ಅಂತಾರಲ್ಲ, ಹಂಗೆ ಅವರು ಕರಗಿ ಹೋಗ್ಬಿಡ್ತಾರೆ. ಎಷ್ಟು ದಪ್ಪ ಇದ್ದರೂ ಕ್ಷಯ ರೋಗ ಬಂದುಬಿಟ್ರೆ ಹಂಗೇ ಸಣ್ಣ ಆಗಿಬಿಡ್ತಾರೆ. ಆ ಕ್ಷಯ ಆಗೋದಿಲ್ಲ ಅಂದರೆ ಮೊದಲು ಚೆನ್ನಾಗಿತ್ತು, ಖುಷಿಯಾಗಿತ್ತು, ಆಮೇಲೆ ಸ್ವಲ್ಪ ದಿನ ಹೋಗ್ತಿದ್ದಾಗ ಅದು ಅದರ ಕ್ವಾಲಿಟಿ ಹೊಟ್ಟೋಯ್ತು. ಆ ರೀತಿಯೆಲ್ಲ ಇಲ್ಲ. ಲಯ, ಕ್ಷಯ ಇಲ್ಲದ, ಕಳಂಕವಿಲ್ಲದ, ಯಾವ ಕಳಂಕನೂ ಇಲ್ಲ, ಅದು ಪ್ಯೂರ್, 100% ಪ್ಯೂರ್. ಹಾಲೆಲೂಯ. ಕಳಂಕವಿಲ್ಲದ ಬಾಧ್ಯತೆ ಅದು. ಅದನ್ನು ನಾವು ಎದುರು ನೋಡುವವರಾಗಿದ್ದೀವಿ. ಆ ಬಾಧ್ಯತೆಯು ನಿಮಗೋಸ್ಕರವಾಗಿ ಪರಲೋಕದಲ್ಲಿ ಇಟ್ಟಿರುವುದು. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯ್ತಾ ಇದ್ದಾನೆ. ಹಾಲೆಲೂಯ. ನಿಮ್ಮನ್ನು ದೇವ್ರ ಕೃಪೆಯಿಂದ ತನ್ನ ಬಲದಿಂದ ನಿಮ್ಮನ್ನು ಕಾಯ್ತಾ ಇದ್ದಾನೆ. ಯಾಕೆಂತ ಹೇಳಿದರೆ ನಿಮಗೆ ಆ ಬಾಧ್ಯತೆಯನ್ನು ಕೊಡಬೇಕು. ಹಾಲೆಲೂಯ. ಆ ಸೌಭಾಗ್ಯವನ್ನು ನಿಮಗೆ ಕೊಡಬೇಕು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆ ಅಂತ ಹೇಳ್ತಾ ಇದ್ದಾನೆ. ಓ, ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ದೇವ ಮಕ್ಕಳಿಗೆ ಇದರ ಕುರಿತಾದ ಒಂದು ವಿಶೇಷ ಸಂತೋಷ, ಉಲ್ಲಾಸ ಉಂಟಾಗಬೇಕು. ಅದು ಉಂಟಾಗ್ಬಿಟ್ರೆ ಈ ಲೋಕದ ಯಾವ ಕಷ್ಟದ ಕುರಿತಾಗಿ ಕೂಡ ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ, ಚಿಂತೆ ಮಾಡೋದಿಲ್ಲ. 1 ಪೇತ್ರ 4:13 ಓದ್ರಿ. 1 ಪೇತ್ರ 4:13. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು. ಮಹಿಮೆಯ ಪ್ರತ್ಯಕ್ಷತೆ ಅಂತ ವಾಕ್ಯ ಹೇಳ್ತದೆ ನೋಡಿ. ಅದೇ ಏನಂತೆ, ನಮಗೆ ಸಿಕ್ಕುವ ಮುಂದೆ ಇರುವಂತಹ ಖುಷಿ ಏನಂತ ಹೇಳಿದರೆ ಮಹಿಮೆಯ ಪ್ರತ್ಯಕ್ಷತೆಯ ಖುಷಿ, ಆ ಮಹಾ ಪದವಿಯ ಖುಷಿ. ಹಾಲೆಲೂಯ. ಆ ಪ್ರತ್ಯಕ್ಷತೆಯಲ್ಲಿ ಏನಂತೆ, ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಹಾಲೆಲೂಯ. ಗ್ರೇಟ್ ಜಾಯ್. ಹಾಲೆಲೂಯ. ಸಂತೋಷಪಟ್ಟು ಉಲ್ಲಾಸ ಪಡುವುದು. ಏನು ಸಂತೋಷ, ಏನು ಉಲ್ಲಾಸ, ಏನು ನಮಗಿರುವಂಥ ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತೀವಲ್ಲ, ಅದೇ ಉಲ್ಲಾಸ. ಹಾಲೆಲೂಯ. ಸೊ ಅಂತಹ ಒಂದು ಪದವಿ, ಅಂತಹ ವೈಭವ ನಮಗಿದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2:3 ಓದಿ. ರೋಮ 5:2-3. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಹಾಲೆಲೂಯ. ದೇವರ ಮಹಿಮೆಯನ್ನು ನಾವು ಹೊಂದುತ್ತೇವೆ. ಹಾಲೆಲೂಯ. ಈಗ ನೀವೇನು ಎದುರಿಸ್ತಾ ಇದ್ದೀರಿ, ಭಯಪಡಿಸ್ತಾ ಇದ್ದೀರಿ, ಈಗ ಸಮಸ್ಯೆಗಳು, ಹೋರಾಟಗಳು, ಬಟ್ ನಮಗೊಂದು ಭರವಸೆ ಇದೆ, ಮಹಿಮೆಯನ್ನು ಹೊಂದುತ್ತೇವೆ. ನೆಕ್ಸ್ಟ್ ಲೈನ್ ಕೂಡ ನೋಡಿ, ಚೆನ್ನಾಗಿದೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಹಾಲೆಲೂಯ. ಉಲ್ಲಾಸವಾಗಿದ್ದೇವೆ. ನಾನು ಉಲ್ಲಾಸವಾಗಿದ್ದೇನೆ, ನೀವು ಉಲ್ಲಾಸವಾಗಿದ್ದೀರಾ? ಹಾಲೆಲೂಯ. ಯಾಕಂದರೆ ನಮಗೆ ಮುಂದೆ ಇರುವಂಥ ಪದವಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಹಾಲೆಲೂಯ. ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು. ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು. ಹೌದು, ಓಡುವೆನು ಯೇಸುವಿನ ಹಿಂದೆ ಓಡುವೆನು ಯೇಸುವಿನ ಹಿಂದೆ ಓಡುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಮ ಬಿರುದು ಪಡೆಯಲೆಂದೇ
ಮುಂದೆ ಗುರಿಯ ಕಡೆಗೆ ಓಡುವೆನು, ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು, 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 ಯೇಸುವಿನ ಹಿಂದೆ ಓಡುವೆನು. ಕೊರಿಂಥದವರಿಗೆ ಪೌಲನು ಬರೆಯುವಾಗ 9ನೇ ಅಧ್ಯಾಯದಲ್ಲಿ 24-25 ವಚನಗಳಲ್ಲಿ ಈ ರೀತಿಯಾಗಿ ಹೇಳ್ತಾನೆ ನೋಡಿ. 24 9:24 1 ಕೊರಿಂಥ 9:24. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡಿರಿ. ನೋಡಿ, ರಂಗಸ್ಥಾನದಲ್ಲಿ ಅಂದರೆ ರನ್ನಿಂಗ್ ರೇಸ್ನಲ್ಲಿ ಓಡುವಾಗ ಒಬ್ಬನಿಗೆ ಮಾತ್ರ ಪ್ರೈಸ್ ಸಿಗ್ತದೆ. ಆದರೆ ಓಡುವವರೆಲ್ಲರೂ ಹೆಂಗೆ ಓಡ್ತಾರೆ? ಪ್ರೈಸನ್ನು ಗೆಲ್ಲಬೇಕೆಂದೇ ಓಡ್ತಾರೆ. ಆದರೆ ದೇವರ ಮಹಾಕೃಪೆಯಿಂದ ಓಡುವ ನಮ್ಮೆಲ್ಲರಿಗೂ ಕೂಡ ಬಹುಮಾನ ಕಾದಿದೆ. ನಾವೆಲ್ಲರೂ ಹೆಂಗೆ ಓಡಬೇಕಂತೆ? ಬಹುಮಾನ ಗೆಲ್ಲಬೇಕೆಂತ ಓಡಬೇಕು. ಹಾಲೆಲೂಯ. ನೀವು ಸಹ ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಆ ಸಂತೋಷ ನಮ್ಮ ಮುಂದೆ ಕಾಣಬೇಕು. ಕಂಡ್ರೆ ನಾವು ಅದನ್ನು ಪಡ್ಕೋಬೇಕೆಂಬ ಆಸೆ ನಮ್ಗೆ ಉಂಟಾಗ್ತದೆ, ಖುಷಿ ಉಂಟಾಗ್ತದೆ. ಹಾಲೆಲೂಯ. 26ನೇ ವಚನದಲ್ಲಿ ಹೇಳ್ತಾನೆ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ಹಾಲೆಲೂಯ. ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುವವನಾಗಿದ್ದೇನೆ. ಇವತ್ತು ಪ್ರಯತ್ನ ಎಲ್ಲವೂ ಏನಕ್ಕೆ ಅಂತ ಹೇಳಿದ್ರೆ, ಆ ಬಿರುದನ್ನು ಪಡ್ಕೊಳ್ಳಿಕ್ಕೆ, ಆ ಮಹಿಮೆಯ ಪದವಿಯನ್ನು ಹೊಂದಿಕೊಳ್ಳಿಕ್ಕೆ, ಆ ಸೌಭಾಗ್ಯದ ಅವಕಾಶವನ್ನು ಹೊಂದಿಕೊಳ್ಳಿಕ್ಕೆ. ಅದು ನಮ್ಮ ಹೃದಯದಲ್ಲಿ ತುಂಬಿರಲಿ. ಆ ಸಂತೋಷ ನಮ್ಮ ಹೃದಯದಲ್ಲಿ ತುಂಬಿರಲಿ. ಮಹಿಮೆಯ ಸಂತೋಷ, ಮಹಾಪದವಿಯ ಸಂತೋಷ, ಕ್ರಿಸ್ತ ಯೇಸುವಿನ ಬರುಣದಲ್ಲಿ ನಮಗೆ ಸಿಕ್ಕುವಂತಹ ಆ ಮಹಾಪದವಿಯ ಸಂತೋಷ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ನಮಗೆ ಸಿಕ್ಕಿದ ರಕ್ಷಣೆಯ ಆನಂದ, ಎರಡನೇದಾಗಿ ನಮಗೆ ಸಿಕ್ಕುವ ಮಹಾಪದವಿಯ ಆನಂದ. ಇವತ್ತು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಹೃದಯದಲ್ಲಿ ಆ ಪದವಿಯ ಆನಂದ ತುಂಬಿ ತಮ್ಮ ಜೀವಿತದಲ್ಲಿ ಯಶಸ್ಸಿನ ಹೆಜ್ಜೆ ಇಡುವಂತೆ ಮಾಡಲಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಮಗೆ ಕೊಟ್ಟಿರುವಂಥ ಆಶ್ವಾಸನೆ ಭರವಸೆಗಾಗಿ ಸ್ತೋತ್ರ. ನಾವು ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಇರ್ತೇವೆ ಅಷ್ಟೇ, ಆದರೆ ನಮಗೊಂದು ಪದವಿ ಇದೆ, ಮಹಾಪದವಿ ಇದೆ. ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೇವೆ. ಸ್ವಲ್ಪ ಕಾಲ ಈ ಲೋಕದ ಕಷ್ಟ ಸಂಕಟಗಳಲ್ಲಿ ಹಾದು ಹೋದರೂ ಸಹ ಕರ್ತನೆ, ಆ ಪದವಿಯನ್ನು ಆಲೋಚಿಸಿ, ನಮಗೋಸ್ಕರ ನೀನು ಸಿದ್ಧ ಮಾಡಿರುವ ಆ ಪದವಿಯನ್ನು ಆಲೋಚಿಸಿ, ಪರಮ ಬಿರುದನ್ನು ಆಲೋಚಿಸಿ ನಾವು ಹರ್ಷಿಸುವವರಾಗಿದ್ದೇವೆ. ಆ ಪದವಿಯ ನಿಮಿತ್ತವಾಗಿ ನಾವು ಉಲ್ಲಾಸ ಪಡುವವರಾಗಿದ್ದೇವೆ. ಯಾಕಂದರೆ ಸುಕ್ಕು, ಕಲಂಕ, ಕ್ಷಯ, ಲಯ ಇಲ್ಲದಂತಹ ಆ ಮಹಾ ಪದವಿ, ಆ ಪದವಿಗೆ ಕರ್ತನೆ ನಾವೆಲ್ಲರೂ ಕೂಡ ಕರ್ತನೆ ಸಿದ್ಧ ಆಗ್ತಾ ಇದ್ದೇವೆ. ಥ್ಯಾಂಕ್ ಯು. ದೇವಜನರೆಲ್ಲರ ಹೃದಯದಲ್ಲಿ ಆ ಪದವಿಯ ಕುರಿತಾದಂಥ ಸ್ಪಷ್ಟ ಚಿತ್ರಣ ಇರಲಿ ಅಪ್ಪ. ಥ್ಯಾಂಕ್ ಯು. ತನಗೆ ಮುಂದೆ ಸಿಗ್ತಾ ಇರುವಂಥ ಭವಿಷ್ಯ ಎಂಥದ್ದು ಅಂತ ಹೇಳಿ ಕರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಪಷ್ಟ ಚಿತ್ರಣ ಬರಲಿ. ಥ್ಯಾಂಕ್ ಯು ಲಾರ್ಡ್. ಆ ಕರ್ತನೆ ಗುರಿ ಗೊತ್ತಿಲ್ಲದವರಾಗಿ ಯಾರು ಓಡಬಾರ್ದಪ್ಪ. ಗುರಿ ಇಟ್ಕೊಂಡು ಓಡಬೇಕು ಸ್ವಾಮಿ. ನಮಗಿರುವ ಪದವಿಯ ಆಲೋಚನೆ ಮಾಡಿಕೊಂಡು ನಾವು ಓಡಬೇಕು. ನಮಗಿರುವಂತಹ ಶ್ರೇಷ್ಠ ಸೌಭಾಗ್ಯವನ್ನು ಕಣ್ಣೆದುರಿಗೆ ಇಟ್ಕೊಂಡು ನಮ್ಮ ಓಟವನ್ನು ಓಡಬೇಕು. ಪ್ರತಿಯೊಬ್ಬರಿಗೂ ಆ ಕೃಪೆ ಕೊಡು ಸ್ವಾಮಿ. ಪ್ರತಿಯೊಬ್ಬರಿಗೂ ಆ ಕೃಪೆ ಕೊಡಪ್ಪ. ಪೌಲನು ಹೇಳ್ತಾನಲ್ಲ, ನಾನು ಗುರಿ ಗೊತ್ತಿಲ್ಲದವನಾಗಿ ಓಡದೆ, ನಾನು ಗೆಲ್ಲಬೇಕೆಂದೇ ಓಡ್ತಾ ಇದ್ದೀನಿ. ಆ ಸಂತೋಷದ ಪದವಿಯನ್ನು ಪಡ್ಕೊಳ್ಬೇಕಂತಲೇ ಓಡ್ತಾ ಇದ್ದೀನಿ. ಹೌದಪ್ಪ, ಇವತ್ತು ಎಲ್ಲ ದೇವ ಜನರಿಗೂ ಸಹ ಆ ಗುರಿ, ಆ ಪದವಿ, ಆ ಮಹಿಮೆ, ಆ ಸಂತೋಷ ಕರ್ತನೆ ಕಣ್ಣೆದುರಿಗೆ ಕಾಣಲಿ ಸ್ವಾಮಿ. ಅದರ ಖುಷಿ ಹೃದಯದಲ್ಲಿ ಉಂಟಾಗಲಿ. ಆ ಸಂತೋಷದೊಂದಿಗೆ ಬರುವಂತ ಎಲ್ಲ ಹೋರಾಟ ಸಮಸ್ಯೆಗಳೆಲ್ಲವನ್ನು ಕೂಡ ಮೆಟ್ಟಿ ತುಳಿದು ಜಯದ ಹೆಜ್ಜೆ ಇಟ್ಟು ಮುಂದೆ ಓಡಲಿಕ್ಕೆ ಸಹಾಯ ನೀಡು ಸ್ವಾಮಿ. ಬರುವಂತ ಸಮಸ್ಯೆಗಳು ಕರ್ತನೆ, ಯಾವ ರೀತಿಯ ಸಮಸ್ಯೆಗಳು ಬಂದರೂ ಸಹ ಅವೆಲ್ಲವುಗಳನ್ನು ಕೂಡ ಕರ್ತನೆ ಅಲಕ್ಷ್ಯ ಮಾಡಿ ನೇಮಿಸಲ್ಪಟ್ಟ ಓಟದಲ್ಲಿ ಗುರಿಯ ಕಡೆಗೆ, ಮಹಾಪದವಿಯ ಕಡೆಗೆ, ಆ ಮಹಾ ಸಂತೋಷದ ಕಡೆಗೆ ಕರ್ತನೆ ಓಟವನ್ನು ಓಡಿ ಮುಗಿಸ್ಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ನಮ್ಮನ್ನು ಆಶೀರ್ವದಿಸು. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನಿನ್ನ ಕೃಪೆಯನ್ನು ಅನುಗ್ರಹಿಸು, ಸ್ವಸ್ಥತೆ ಕೊಡು, ಆರೋಗ್ಯ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಈ ದಿನ ನೀನು ಕಾಪಾಡಬೇಕಪ್ಪ. ಈ ದಿನ ನಿನ್ನ ಸಂರಕ್ಷಣೆ ದಿನ, ಈ ದಿನ ನಿನ್ನ ಸ್ವಸ್ಥತೆಯ ದಿನ, ಈ ದಿನ ನಾವು ಮನರಮ್ಯವಾಗಿರುವ ದಿನ, ಈ ದಿನ ನಮಗೆ ಜಯದ ದಿನ, ಈ ದಿನ ನಮಗೆ ಸಂತೋಷದ ದಿನ.
ಹಾಲೆಲೂಯ. ಈ ದಿನ ಕರ್ತನಲ್ಲಿ ಸಂತೋಷಿಸುವ ದಿನ ಹಾಲೆಲೂಯ ಎಂಬುದಾಗಿ ನಾವು ಡಿಕ್ಲೇರ್ ಮಾಡ್ತೇವೆ. ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.